ಆಗಿರುವಂತಹ ವಿಧಾನಸೌಧದ ಸನ್ನಿಧಿಯಲ್ಲಿ ನಾಡದೇವಿ ಭುವನೇಶ್ವರಿ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ವೇದಿಕೆಯಲ್ಲಿ ಇದ್ದು ಈ ಒಂದು ಕಂಚಿನ ಪ್ರತಿಮೆಯಲ್ಲಿ ಬರಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿದ್ದು ತನ್ನ ಎಲ್ಲ ಸಹಕಾರ ಕೊಟ್ಟಂತರ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಉದ್ಘಾಟಿಸಿದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿ ಅವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳ ಉಪಸ್ಥಿತರಿದ್ದು ಈಗ ತಾನೇ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂತಹ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಗೌರವ ಡಿ ಕೆ ಶಿವಕುಮಾರ್ ಜಿ ಅವರೇ, ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಸನ್ಮಿತ್ರರು ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರೇ, ಸಚಿವ ಮಿತ್ರ ಗೌರವಿಸಿದಂತಹ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿರವರೇ, ಶ್ರೀ ಭೈರತಿ ಸುರೇಶ್ ಅವರೇ, ಎಲ್ಲ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ಬಹುಶಃ ಕಳೆದ 1.5 ವರ್ಷದಲ್ಲಿ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡದ ಪರಂಪರೆ ಮತ್ತು ಆಚಾರ ವಿಚಾರ ಉಳಿಸಿಕೊಳ್ಳಲಿಕ್ಕೆ ಮತ್ತಷ್ಟು ಕಾರ್ಯ ಹಮ್ಮಿಕೊಂಡಂತಹ ಹಾಗೂ ಯಶಸ್ವಿಯಾಗಿರುವಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂತಹ ಶಿವರಾಜ್ ಎಸ್ ತಂಗಡಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಗರ ಸಚಿವರಂತಹ ಭೈರತಿ ಸುರೇಶ್ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಂತ ರೇವಣ್ಣರವರೇ, ಬಹುಶಃ ಇವತ್ತು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳಾಗಿರುವಂತಹ ಗೌರವ ನಸೀರ್ ಅಹಮದ್ ಅವರೇ, ಪೊನ್ನಣ್ಣವರೇ, ಬಹುಶಃ ಇವತ್ತು ನಮ್ಮ ಹಿರಿಯ ಶಾಸಕರಾದಂಥ ಗೌರವಂತ ಟಿ ಬಿ ಜಯಚಂದ್ರರವರೇ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಹೇಂದ್ರ ಜೋಶಿರವರೇ, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಲಿಮಲ್ ಅವರೇ, ನಮ್ಮ ಚೀಫ್ ವಿಪ್ ಅಂತ ಸಲೀಂ ಅಹಮದ್ರವರೇ, ವೇದಿಕೆ ಮೇಲೆ ಎಲ್ಲ ಉಪಸ್ಥಿತವಂತ ಎಲ್ಲ ನಮ್ಮ ಇನ್ನಿತರ ಜನಪ್ರತಿನಿಧಿಗಳೇ, ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲ ಹಿತೈಷಿಗಳೇ, ನನ್ನ ಮುಂದಿರೋ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ. ನಾಡದೇವಿ ಭುವನೇಶ್ವರಿ ಕಂಚಿನ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಈ ಒಂದು ಕಾರ್ಯಕ್ರಮ ಬರೀ ನಮ್ಮ ಕನ್ನಡಿಗರಿಗೆ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿರುವಂಥ ಕನ್ನಡಿಗರಿಗೆ ಮಾತ್ರ ಅಲ್ಲ, ವಿಶ್ವದ ಬೇರೆ ಬೇರೆ ದೇಶದಲ್ಲಿರುವಂಥ ಎಲ್ಲ ಕನ್ನಡಿಗರಿಗೆ ಗೌರವ ಮತ್ತು ಹೆಮ್ಮೆ ತರುವಂಥ ಒಂದು ಅತ್ಯುತ್ತಮವಾದ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳು ಮತ್ತು ಇಲಾಖೆ ಸಚಿವರನ್ನು, ಅಧಿಕಾರಿ ವರ್ಗದವರು ಬಹಳ ಅದ್ಭುತವಾದ ಐತಿಹಾಸಿಕವಾದ ಆ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸುವ ಮುಖಾಂತರ ಕನ್ನಡ ಭಾಷೆ, ಅದರ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರ ಎಲ್ಲ ಕೂಡ ಭವಿಷ್ಯದ ಜನಾಂಗ ಮತ್ತು ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಅದನ್ನು ನೋಡಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿ ಕೊಟ್ಟಿದ್ದೀರಿ. ಇದು ಬಹುಶಃ ಪರೋಕ್ಷವಾಗಿ ಈ ಎಲ್ಲ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಶಾಶ್ವತವಾಗಿ ನಮ್ಮ ನೆಲೆ ನಿಲ್ಲಲು ಈ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಕೂಡ ಪಾಶ್ಚಾತ್ಯ ಇವತ್ತು ಸಂಸ್ಕೃತಿ ಬಹಳಷ್ಟು ಬೇರೂರಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕನ್ನಡ ಸಂಸ್ಕೃತಿಯನ್ನು ಮೆಟ್ಟಿ ಮೇಲೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದರೆ ಇಂಥ ಹಲವಾರು ಕಾರ್ಯಕ್ರಮಗಳಿಂದಾಗಿ ಕನ್ನಡ ಸಂಸ್ಕೃತಿಯನ್ನು ಬಲವಾಗಿ ಬೇರೂರಲಿಕ್ಕೆ ಸರ್ಕಾರ ತನ್ನ ಮತ್ತು ಮಂತ್ರಿಗಳು ಅದರ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಇವತ್ತು ಈ ಎಲ್ಲ ಯಾಕೆಂತ ಹೇಳಿದರೆ ನಾವು ಸಣ್ಣದಿರುವಾಗ ನಾವು ನೋಡ್ತಾ ಇದ್ದೇವೆ. ನಾವು ಬಹುಶಃ ಇವತ್ತು ರಾಜ್ಯೋತ್ಸವದ ದಿನಾಚರಣೆ ನಾವು ಕನ್ನಡ ಸಾಹಿತ್ಯ ಪರಿಷತ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಮೆರವಣಿಗೆ ಮಾಡ್ತಾರೆ. ಅದರಲ್ಲಿ ಭುವನೇಶ್ವರಿ ಅವರ ಚಿತ್ರ ಇಟ್ಕೊಂಡು ನಾವು ಇವತ್ತು ಮೆರವಣಿಗೆ ಮಾಡುವಂಥದ್ದು. ಅದು ಇನ್ನೊಂದು ಕಡೆ ನಾವು ಚಿತ್ರ ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಶಾಶ್ವತವಾಗಿ ಕಂಚಿನ ಪ್ರತಿಮೆ ಮಾಡಿಕೊಂಡು ದೊಡ್ಡ ಮಟ್ಟದ ಶಾಶ್ವತವಾಗಿ ಬಹುಶಃ ಇಲ್ಲಿ ಅದನ್ನು ಇದರ ಮುಂದೆ ಬಹುಶಃ ಸ್ಥಾಪಿಸಿ ಇಡೀ ಕರ್ನಾಟಕ ಮತ್ತು ಕನ್ನಡಿಗರಿಗೆ ದೊಡ್ಡ ಮಟ್ಟದ ಗೌರವ ತರುವಂಥ ಕೆಲಸ ಆಗಿದೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆ ಇರ್ಬೋದು, ಬೇರೆ ಬೇರೆ ಜಾತಿ ಬೇರೆ ವರ್ಗ ಇರ್ಬೋದು, ಎಲ್ಲರಿಗೂ ಕೂಡ ಬಹುಶಃ ಇವತ್ತು ಈ ಒಂದು ಕಂಚಿನ ಪ್ರತಿಮೆ, ತಾಯಿ ಭುವನೇಶ್ವರಿ ಪ್ರತಿಮೆ ದೊಡ್ಡ ಮಟ್ಟದ ಆ ಕಿರೀಟದ ಗರಿ ಮತ್ತು ಗೌರವದ ಒಂದು ಸಂಕೇತ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ನಾನು ಬಹುಶಃ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಬಹುಶಃ ಕನ್ನಡಕ್ಕೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಅದು ಬಹುಶಃ ನಿಮ್ಗೆ ಕೊಟ್ಟಂಥ ಸಹಕಾರ ಮುಖಾಂತರ ಐತಿಹಾಸಿಕವಾದ ಕನ್ನಡ ಸಾಹಿತ್ಯ ಸಮ್ಮೇಳನ ಇರಲಿ, ಬೇರೆ ಬೇರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಲ್ಲಿ ರಾಜ್ಯದಿಂದ ಅನುಷ್ಠಾನ ಕಾರ್ಯ ಯಶಸ್ವಿ ತಾವೆಲ್ಲ ಮಾಡಿದ್ದೀರಿ. ನಮ್ಮ ಕರಾವಳಿಯ ಒಂದು ಬೇಡಿಕೆ ಕೂಡ ಇತ್ತು, ತುಳು ಭಾಷೆಯನ್ನು 2ನೇ ದರ್ಜೆ ಭಾಷೆಯಾಗಿ ಮಾಡುವಂಥದ್ದು. ಖಂಡಿತವಾಗಿಯೂ ಇದನ್ನು ಕೂಡ ಮುಂದೆ ಮಾಡೇ ಮಾಡ್ತಾರೆ ಎಂಬ ವಿಶ್ವಾಸ ಖಂಡಿತವಾಗಿದೆ. ಆ ದಿನ ಕೂಡ ಆದಷ್ಟು ಬೇಗನೆ ಬರಲಿ ಅಂತ ನಾನು ಇವತ್ತು ಆಶಿಸಿಕೊಂಡು ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿ ಎಲ್ಲ ಕಾರ್ಯಕ್ರಮಗಳಿಗೆ ತನ್ನ ಸಂಪೂರ್ಣ ಸಹಕಾರ ಕೊಟ್ಟಂಥ ಈ ಸರ್ಕಾರ ನೇತೃತ್ವ ವಹಿಸಿದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಇಲಾಖೆ ಸಚಿವರಾದಂಥ ನಮ್ಮ ಸನ್ಮಿತ್ರರಾಗಿದ್ದ ಶಿವ ತಂಗಡಿ ಅವರಿಗೆ ಎಲ್ಲ ಇಡೀ ಜನತೆಯ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಶುಭಾಶಯ ಸಲ್ಲಿಸುತ್ತಾ ಮಾತು ಮುಗಿಸ್ನೆ. ಜೈ ಹಿಂದ್, ಜೈ ಕರ್ನಾಟಕ.
ಧನ್ಯವಾದಗಳು ಸರ್. ಈ ಸಂದರ್ಭದಲ್ಲಿ ರಥಯಾತ್ರೆಯ ಬಗ್ಗೆ ಮಾನ್ಯ ಮಂತ್ರಿ ಸಚಿವರು ಹೇಳಿದ್ದಾರೆ. ಇದರ ಅಂಗವಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಮಾನ್ಯ ಗೌರವಾನ್ವಿತ ಅತಿಥಿಗಳನ್ನು ಕೇಳ್ಕೊತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ಸಚಿವರ